ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ಯಾವುದೇ ರೀತಿಯ ಡಿಸ್ಕ್ಲೈಮರಲ್ಲಿ ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಇದು ಎಜುಕೇಷನಲ್ ಪರ್ಪೋಸ್ ಮಾತ್ರ ಮಾಡ್ತಾ ಇರೋದು. ಆಲ್ವೇಸ್ ನೀವು ಯಾವಾಗಲೂ ರಿಸರ್ಚ್ ಮಾಡಿ ಆದಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಾವೀಗ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ರೇಷಿಯೋಗಳನ್ನು ನೋಡಲೇಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಮೆಟ್ರಿಕ್ಸು, ಸ್ಟ್ಯಾಂಡರ್ಡು, ಶಾರ್ಪ್ ರೇಷಿಯೋ, ಆರ್ ಸ್ಕ್ವಯರ್ಡು, ಬೀಟಾ, ಆಲ್ಫಾ, ಟ್ರೇನರು, ಇನ್ಫಾರ್ಮೇಷನ್ ರೇಷಿಯೋ. ಸೊ ಇವು ಬ್ರೋಕರ್ ತೋರಿಸುವಂತೆ ಮ್ಯೂಚುವಲ್ ಫಂಡ್ಗಳನ್ನು ನಾವು ಬೈ ಮಾಡ್ಕೊಳ್ತೇವೆ. ಆ ಥರ ಬೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಬೈ ಮಾಡಬೇಕು ಅನ್ನೋದು ಕಲ್ತ್ಕೊಂಡು ಬೈ ಮಾಡ್ತಿದ್ರೆ ಮ್ಯೂಚುವಲ್ ಫಂಡಲ್ಲಿ 10 ವರ್ಷದಲ್ಲಿ 34% ರಿಟರ್ನ್ಸ್ ಕೊಟ್ಟಿದೆ ಅಂದರೆ, ಸೊ ಇದನ್ನು ನಾವು ನೋಡ್ಕೊತ ಇದು ಮಾಡೋ ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾವು ಜಾಸ್ತಿ ದುಡ್ಡು ಮಾಡಬೇಕು ಅಂದರೆ ನಾವು ಈ ರೇಷಿಯೋಸ್ನ ಮತ್ತು ಇದು ಮ್ಯೂಚುವಲ್ ಫಂಡ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಫಂಡ್ನಲ್ಲಿ MF ಆನ್ಲೈನ್ ಅಂತ ಇರುತ್ತೆ, ರೋಲಿಂಗ್ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಫಾರ್ ಮ್ಯೂಚುವಲ್ ಫಂಡ್ಸ್. ಸೊ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೊ ಅವಾಗ ನೋಡಿರಿ, ಇಲ್ಲಿ ಮ್ಯೂಚುವಲ್ ಫಂಡ್ ಆನ್ಲೈನ್ ಕ್ರಿಯೇಟಿಂಗ್ ವೆಲ್ತ್ ಫಾರ್ ಇನ್ವೆಸ್ಟರ್ಸ್ ಅಂತ ಇದೆ. ಸೊ ಇದರಲ್ಲಿ ಬಂದರೆ ನಮಗಿಲ್ಲಿ ರೋಲಿಂಗ್ ರಿಟರ್ನ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಅದು ಕ್ಲಿಕ್ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಬೇಕನ್ನ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಸೊ ನಾವು ಇಲ್ಲಿ ರೋಲಿಂಗ್ ರಿಟರ್ನ್ಸ್ ಆದಮೇಲೆ ಅದ್ರ ಕೆಳಗಡೆ ಬಂದರೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಬರುತ್ತೆ. ಫ್ಲೆಕ್ಸಿ ಕ್ಯಾಪ್ ಫಂಡ್, ಇದರಲ್ಲಿ ಡಿಫ್ರೆನ್ಸ್ ಎಲ್ಲ ಇರುತ್ತೆ. ಸೊ ಲಾರ್ಜ್ ಕ್ಯಾಪು, ಫ್ಲೆಕ್ಸಿ, ಈಕ್ವಿಟಿ ಫೋಕಸ್ಡ್, ಈಕ್ವಿಟಿ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಇದೆ, ಈಕ್ವಿಟಿ ಲಾರ್ಜ್ ಕ್ಯಾಪ್ ಇದೆ, ಈಕ್ವಿಟಿ ಮಿಡ್ ಕ್ಯಾಪ್ ಇದೆ, ಈಕ್ವಿಟಿ ಮಲ್ಟಿ ಕ್ಯಾಪ್ ಇದೆ, ಈಕ್ವಿಟಿ ಸೆಕ್ಟರಲ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಇದೆ, ಈಕ್ವಿಟಿ ಸೆಕ್ಟರಲ್ FMCG ಇದೆ, ಸೊ ಈಕ್ವಿಟಿ ಸೆಕ್ಟರಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಈಕ್ವಿಟಿ ಸೆಕ್ಟರಲ್ ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರು, ಈಕ್ವಿಟಿ ಸೆಕ್ಟರಲ್ ಟೆಕ್ನಾಲಜಿ ಅಂತಿದೆ. ಸೊ ನಮಗೆ ಇದರಲ್ಲಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಫಸ್ಟ್ ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಚಿಲ್ಡ್ರನ್ಸ್ ಫಂಡ್ ಇದೆ, ನೋಡ್ರಿ ಬ್ಯಾಂಕಿಂಗು, ಕಾರ್ಪೊರೇಟ್ ಬಾಂಡು, ಡೆಬಿಟ್. ಸೊ ನಿಮಗೆ ಇದರಲ್ಲಿ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಅದೇ ಇದನ್ನೇ ನೀವು ಹುಡುಕಬೇಕಾಗುತ್ತೆ. ಈಗ ಫ್ಲೆಕ್ಸಿ ಕ್ಯಾಪ್, ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫಂಡ್ನ ಸೆಲೆಕ್ಟ್ ಮಾಡೋಣ. ಓಕೆ, ಅದರಲ್ಲಿ ಆದಿತ್ಯ ಬಿರ್ಲಾ ಇದೆ. ಮತ್ತು ಇದರಲ್ಲಿ ಫಂಡಲ್ಲಿ ಫಂಡ್ 1 ಆದಿತ್ಯ ಬಿರ್ಲಾ ಸನ್ ಲೈಫ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಗ್ರೋತ್ ಅಂತ ಇದೆ. ಓಕೆನಾ, ನಾವು ಅದಕ್ಕೆ ಇನ್ನೂ 4 ಹಾಡ್ ಮಾಡ್ಬೋದು. ಸೆಕೆಂಡ್ ಯಾವ್ದು ಮಾಡೋಣ, HDFC ತೊಗೋಬೋದು. HDFC. ಸೊ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂಡರ್ ನಾವು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತಂದರೆ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಅದೇ ಥರದವೇ ಬೇರೆಯವನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ. ನೆಕ್ಸ್ಟು ICICI ಇದೆಯಾ, ICICI ನೋಡಿರಿ, ICICI ಪ್ರೊಡೆನ್ಷಿಯಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಓಕೆನಾ, ಅನದರ್ 2. ಸೊ ಹಿಂಗೆ ನಾವು 5 ಮ್ಯಾಕ್ಸಿಮಮ್ ಅಂದರೆ 5 ನಾವು ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಬೋದು. HDFC ಆಯಿತು, ICICI ಆಯಿತು. ನೆಕ್ಸ್ಟು SBI ಇದು ಇದೆ. SBI ಫ್ಲೆಕ್ಸಿ ಕ್ಯಾಪ್ ಫಂಡ್ ರೆಗ್ಯುಲರ್ ಪ್ಲ್ಯಾನ್ ಗ್ರೋತ್, ಇಂದು ಒಂದು ಆಡ್ ಮಾಡ್ಬೋದು. ಕ್ವಾಂಟ್ ನೋಡ್ರಿ, ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಗ್ರೋತ್. ಓಕೆನಾ, ಇಷ್ಟು ಆದಮೇಲೆ ಎಷ್ಟು 3 ಇಯರ್ಸ್ ಅಂತ ಕೇಳಿರುತ್ತೆ. ನಾವು 5 ಇಯರ್ಸು ತೊಗೋಬೋದು. ಇಲ್ಲಿ 5 ಇಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ 5 ಇಯರ್ಸ್ ಅಂದರೆ 5 ಇಯರ್ಸ್ಗೆ, 7 ಇಯರ್ಸ್ ಅಂದರೆ 7 ಇಯರ್ಸ್ಗೆ ಇಲ್ಲಿ ಚೇಂಜ್ ಮಾಡ್ಬೋದು. ಡೇಟು 20 ಫೆಬ್ರವರಿ ಅಂತ ಐತೆ. 20 ಬೇಡ, 19 2000.
ಇಯರ್ಸ್ನ 2000 2015 ತಗೋಣ ಸಬ್ಮಿಟ್. ಸೊ ಅಲ್ಲಿ ಕೇಳುತ್ತೆ ಈ ಇದರಿಂದ 5 ಇಯರ್ಸ್ ಅಂದರೆ 2025 ಅಂದರೆ 20 ತೊಗೊಂಡು 19 ತೊಗೊಂಡ್ರು ನಡೀರುತ್ತೆ. 2019 ಫೆಬ್ರವರಿ. ಓಕೆ, ಸೊ ಅಂದರೆ ಆವಾಗ ಈ ಥರ ಚಾರ್ಟ್ ರೆಡಿ ಆಗುತ್ತೆ. ಯಾವುದು ಜಾಸ್ತಿ ಇದೆ, ಏನು ಯಾವ ಥರ ಇದೆ ಅಂತ. ಮತ್ತು ಇಲ್ಲಿ ರಿಟರ್ನ್ಸ್ ಎಲ್ಲ ಇರುತ್ತೆ. ಆದಿತ್ಯ ಬಿರ್ಲಾ ಸನ್ ಲೈಫ್ದು ಅವರೇಜ್ ಬಂದು 5 ಇಯರ್ಸು 17.93 ಇದೆ. HDFC ಫ್ಲೆಕ್ಸಿ ಕ್ಯಾಪ್ ಬಂದು ಸೊ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಗ್ರೋತ್ ಬಂದುಬಿಟ್ಟು 22.09 ಇದೆ. ಸೊ SBI ಫ್ಲೆಕ್ಸಿ ಕ್ಯಾಪ್ ಫಂಡ್ 16.37, ಕ್ವಾಂಟಾದು ಫ್ಲೆಕ್ಸಿ ಕ್ಯಾಪ್ ಫಂಡು 32.31, ಇದೇ ಜಾಸ್ತಿ ಇದೆ. ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫಂಡು 17.30 ಅಂದರೆ ಕ್ವಾಂಟಮ್ ಫ್ಲೆಕ್ಸಿ ಕ್ಯಾಪ್ ಫಂಡು ಚೆನ್ನಾಗಿದೆ. ಸೊ ಈ ಥರ ನಾವು ರಿಟರ್ನ್ಸ್ ಕನ್ಸಿಸ್ಟೆನ್ಸಿನ ಕಂಡುಹಿಡಿಬೋದು. ಸೊ ನೋಡಿ, ಸೊ ಅದ್ರ ಫುಲ್ ಡೀಟೇಲ್ಸ್, ರೋಲಿಂಗ್ ರಿಟರ್ನ್ಸ್ ಅಂದರೆ ಇವೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲೂ ನಿಮಗೆ ನೀಟಾಗಿ ಇದನ್ನು ರೋಲಿಂಗ್ ರಿಟರ್ನ್ಸ್ ಇನ್ ಟ್ಯಾಬ್ಯುಲರ್ ಫಾರ್ಮ್ಯಾಟ್. ಓಕೆನಾ? ಈ ಥರ ನಾವು ಮ್ಯೂಚುವಲ್ ಫಂಡ್ನ ಯಾವ ಥರ ಕಂಡುಹಿಡಿಬೋದು ಅಂದರೆ ಯಾವುದು ಜಾಸ್ತಿ ಇದೆ. ಸೊ ಆ ಥರ ನಾವು ಡಿಸೆಂಬರ್ 2019 ಎಷ್ಟು ಬರುತ್ತೆ ಈ ಥರ ಹಿಂಗೆ ಚೆಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ರಿಟರ್ನ್ ಸಿಗುತ್ತೆ. ನೋಡಿರಿ, ಈ ಥರ ಸಿಗುತ್ತೆ. 2024 ನವೆಂಬರು. ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫಂಡು 17.43. ಸೊ ಕ್ವಾಂಟಾ ಫ್ಲೆಕ್ಸಿ ಕ್ಯಾಪ್ ಫಂಡು 30.97. ಈ ಥರ ಎಲ್ಲ ನಿಮಗೆ ಸಿಗುತ್ತೆ ಯಾವ ಈ ಇದರಲ್ಲಿ. ಓಕೆನಾ? ನೆಕ್ಸ್ಟ್ ನಾನು ರೇಷಿಯೋಸ್ನ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಟಿ ಮನಿ ಅಂತ ಬರುತ್ತೆ. ಸೊ ಟಿ ಮನಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಈ ಥರ ಬರುತ್ತೆ ಟಿ ಮನಿ. ಸೊ ನಾವು ಅಲ್ಲಿ ಸರ್ಚ್ ಮಾಡ್ಕೋಬೋದು, ಯಾವುದೇ ಒಂದು ಯಾವ ಸ್ಟಾಕ್ ಸೆಲೆಕ್ಟ್ ಮಾಡ್ಬೋದು. ಈಗ ನೋಡಿ, HDFC ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್. ಸೊ ನಾವು ಇಲ್ಲಿ ಸರ್ಚ್ ಮಾಡ್ಬೋದು. ನಾವು HDFC ಫ್ಲೆಕ್ಸಿ. ಸೊ ನಾವು ಅಲ್ಲಿ ಸರ್ಚ್ ಮಾಡ್ತಾ ಇದ್ದಂಗೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ನಮಗೆ HDFC ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತ ಸಿಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ ರಿಟರ್ನ್ಸ್ ಎಷ್ಟಿದೆ, 16.76 ಇದೆ ಓವರ್ ಆಲ್ ರಿಟರ್ನ್ಸು ನಮಗೆ. ಓಕೆನಾ? ಇದು 5 ಇಯರ್ಸ್ದು. ಸೊ ಅದು ನನಗೆ ಕೆಳಗಡೆ ಹೋದರೆ ಇಲ್ಲಿ ಬೆಂಚ್ ಮಾರ್ಕ್ ಅಂತ ಇರುತ್ತೆ. ಸೊ ಬೆಂಚ್ ಮಾರ್ಕ್ ನಮಗೆ ಇಂಪಾರ್ಟೆಂಟ್. ನಿಫ್ಟಿ 500 TRI ಅಂತಿದೆ. ಸೊ ಇದು ನಮಗೆ ನಿಫ್ಟಿ 500 ಯಾವುದು ನಿಫ್ಟಿ 50, ಇದಕ್ಕೆ ಒಂದೊಂದಕ್ಕೆ ನಿಫ್ಟಿ 50 ಇರುತ್ತೆ, ನಿಫ್ಟಿ 500 ಇರುತ್ತೆ. ಸೊ ನಿಫ್ಟಿ 100 ಈ ಥರ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಇಲ್ಲೇ ತೋರಿಸುತ್ತೆ ನೋಡಿರಿ, ನಿಫ್ಟಿ ಬೆಂಚ್ ಮಾರ್ಕ್ ಬಂದುಬಿಟ್ಟು ಅದು ಸ್ಟ್ಯಾಂಡರ್ಡ್. ಸೊ ಆ ಬೆಂಚ್ ಮಾರ್ಕ್ ಮೇಲ್ಗಡೆ ಕೆಳಗಡೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅನ್ನೋದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ರಿಟರ್ನ್ಸ್ 20% ಇಫ್ ಯು ರಿಡೀಮ್ ಬಿಫೋರ್ 1 ಇಯರ್ಗೆ. ಲಾಂಗ್ ಟರ್ಮ್ಗೆ 12.5% ಆಫ್ಟರ್ 1 ಇಯರ್. ಪೇ ಟ್ಯಾಕ್ಸ್ ಆಫ್ 12.5 ಆನ್ ರಿಟರ್ನ್ಸ್ 25 ಪ್ಲಸ್ ಇನ್ ಫೈನಾನ್ಷಿಯಲ್ ಇಯರ್ಸ್. ಮತ್ತು ರಿಸ್ಕ್ ಬಂದುಬಿಟ್ಟು ನೋಡಿರಿ ಇಲ್ಲಿ ವೆರಿ ಹೈ ಅಂತ ತೋರಿಸಿದ್ದಾನೆ.
ಇದೊಂದು ಎಕ್ಸ್ಪೆನ್ಸ್ ರೇಷಿಯೋ 0.8% ಆನ್. ಸೊ VRO ರೇಟಿಂಗ್ಸ್ 5 ಇದೆ. AUM ಅಂದರೆ ಸೊ ಅದು ಫಂಡ್ ಎಷ್ಟಿದೆ ಇವ್ರ ಹತ್ರ ಅಂದರೆ ಎಷ್ಟು ಮ್ಯಾನೇಜ್ ಮಾಡ್ತಾರೆ ಅಂದರೆ 65,967 ಕೋಟಿನ ಇವರು ಫಂಡ್ನ ಮ್ಯಾನೇಜ್ ಮಾಡ್ತಾಯಿದ್ದಾರೆ ನೋಡಿ. ಇದು ನನಗೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಟೈಮ್ ಮಂತ್ಲಿ SIP 10,000 ಈ ಥರ. ಸೊ ಮಾಡಿದ್ರೆ ಇನ್ವೆಸ್ಟ್ಮೆಂಟು 5 ಇಯರ್ಸ್ಗೆ ಎಷ್ಟಾಗುತ್ತೆ 11.29 ಲ್ಯಾಕ್ ಅಂತ ತೋರಿಸ್ತಾನೆ. ಸೊ ಪ್ರಾಫಿಟ್ ಎಷ್ಟು, ಟೋಟಲ್ ಇನ್ವೆಸ್ಟ್ಮೆಂಟ್ 6 ಲಕ್ಷ, ಪ್ರಾಫಿಟ್ 5.29 ಲ್ಯಾಕ್ಸು ಈ ಥರ. ಅಬ್ಸಲ್ಯೂಟ್ ರಿಟರ್ನ್ಸ್ 88.19. ಸೊ ಇದು ಎಜುಕೇಷನ್ ಪರ್ಪಸ್ ಓನ್ಲಿ. ಮತ್ತು ಇದನ್ನೇ ತೊಗೊಂಡು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೀವು ಸರ್ಚ್ ಮಾಡಿ ಎಲ್ಲ ಕೀ ಮತ್ತು ರಿಟರ್ನ್ಸ್ ಮತ್ತು ರಿಸ್ಕ್ ರೇಷಿಯೋ ಅಂದರೆ ಈ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ಫಾ, ಶಾರ್ಪ್, ಬೀಟಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಈ ಥರ ಇರುತ್ತೆ. ಸೊ ಕೀ ರಿಟರ್ನ್ಸ್ ರಿಸ್ಕ್ ರೇಷಿಯೋಸ್ ಬಂದುಬಿಟ್ರೆ ಆಲ್ಫಾ ಬೆಂಚ್ ಮಾರ್ಕ್ಗಿಂತಲೂ ಜಾಸ್ತಿ ರಿಟರ್ನ್ಸ್ನ ಕೊಟ್ಟಿರಬೇಕಾಗುತ್ತೆ. ಆಲ್ಫಾ ಯಾವಾಗಲೂ ಪ್ಲಸ್ ಸೈಡ್ ಆಗಿರಬೇಕು. ಆಲ್ಫಾ ಯಾವಾಗಲೂ ಮೈನಸ್ ಆಗಿದ್ದರೆ ಅದು ವೇಸ್ಟ್ ಅಂತ ಅರ್ಥ ಆಗುತ್ತೆ. ಅದೇ ಆದಮೇಲೆ ಶಾರ್ಪ್ ರೇಷಿಯೋ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಶಾರ್ಪ್ ರೇಷಿಯೋ ಫಾರ್ಮುಲಾ ಒಂದು ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಮೈನಸ್ ರಿಸ್ಕ್ ಫ್ರೀ ರೇಷಿಯೋ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ರಿಸ್ಕ್ ಫ್ರಮ್ ರೇಷಿಯೋ ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ರಿಸ್ಕ್ ಫ್ರಮ್ ರೇಷಿಯೋ ಯಾವುದೇ ಇರಲಿ ಎಫ್ ಡಿಗಿಂತನೂ ಅದಕ್ಕಿಂತನೂ ಜಾಸ್ತಿ 7 to 8% ಇನ್ವೆಸ್ಟ್ ಮಾಡಿರ್ತಾರೆ FDಯಲ್ಲಿ. ಸೊ ಅದಕ್ಕಿಂತನೂ ಜಾಸ್ತಿ ಇರಬೇಕು. ಈ ಶಾರ್ಪ್ ರೇಷಿಯೋ ಯಾವಾಗಲೂ 1ಕ್ಕಿಂತನೂ ಜಾಸ್ತಿ ಇರಬೇಕಾಗುತ್ತೆ. ಸೊ ಅವಾಗೇನಾಗುತ್ತೆ ನಮಗೆ ಅದು ಚೆನ್ನಾಗಿದೆ ಅಂತಂತ ಅದು ಇದು 1.18 ವರ್ಸಸ್ 4.46 ಅಂತ ಇದೆ. ಪೂರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತಂತ ಬರ್ತಾ ಇದೆ. ಸೊ ಯಾಕೆಂದರೆ ಈಗ ಮಾರ್ಕೆಟ್ ವಾಲಿಟಿಲಿಟಿ ಜಾಸ್ತಿ ಇರೋದ್ರಿಂದ ಸೊ ಆ ಥರ ಇದೆ. ಓಕೆನಾ. ಸೊ ಮಾರ್ಕೆಟ್ ಫಾಲ್ ಆದಾಗ ಮಾರ್ಕೆಟ್ಗಿಂತಲೂ ಕಡಿಮೆ ಫಾಲ್ ಆಗಿರಬೇಕು. ಮತ್ತು ಮಾರ್ಕೆಟ್ ಜಾಸ್ತಿ ಆದಾಗ ಮ್ಯೂಚುವಲ್ ಫಂಡ್ನು ಮಾರ್ಕೆಟ್ಗಿಂತಲೂ ಜಾಸ್ತಿ ಆಗಿರಬೇಕು. ಆವಾಗ ಶಾರ್ಪ್ ರೇಷಿಯೋ ಚೆನ್ನಾಗಿರುತ್ತೆ. ಸೊ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಜಸ್ಟ್ ಇದು ಫಂಡಮೆಂಟಲ್ ಅನಲೈಸಿಸ್ ಯಾವ ತರಹ ಮಾಡುತ್ತೆ ಅಲ್ಲಿ ಕಂಪ್ನಿಗಳು, ಅದೇ ರೀತಿ ಇದು ಒಂದು ಅನಲೈಸಿಸ್ ಅಷ್ಟೇ. ಸೊ ಬೀಟಾ ಅಂದರೆ ಮಾರ್ಕೆಟ್ ಎಷ್ಟು ಕೆಳಗೆ ಬಿದ್ದಿದೆ ಅಂದರೆ ಈ ಫಂಡ್ ಅಷ್ಟೇ ಕೆಳಗೆ ಬಿದ್ದಿದೆ ಅಂತ. ಮಾರ್ಕೆಟ್ 50 ರೂಪಾಯಿ ಇದ್ದರೆ ಮ್ಯೂಚುವಲ್ ಫಂಡು 50 ರೂಪಾಯಿ ಬಿದ್ದಿರುತ್ತೆ. ಸೊ ಮಾರ್ಕೆಟ್ 5 ರೂಪಾಯಿ ಇದ್ದರೆ ಮ್ಯೂಚುವಲ್ ಫಂಡ್ಗೂ 4.99 ಅಂದರೆ ಅಷ್ಟು ಬಿದ್ದಿರುತ್ತೆ. ಅಂದರೆ ಸ್ವಲ್ಪ ಅದಕ್ಕಿಂತಲೂ ಒಂದು ಸ್ವಲ್ಪ ಕಡಿಮೆ ಬಿದ್ದಿರುತ್ತೆ ಅಂದರೆ ಸಮ್ ಪರ್ಸೆಂಟೇಜ್ ಅಷ್ಟೇ. ಸೊ ಅವಾಗೇನಾಗುತ್ತೆ ನಮಗೆ ಇದು ಮ್ಯೂಚುವಲ್ ಫಂಡು ಕರೆಕ್ಟಾಗಿ ಚೆನ್ನಾಗಿದೆ ಅಂತಂತ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಮಾರ್ಕೆಟ್ನ ವಾಲಟಿಲಿಟಿನ ಕಂಡುಹಿಡಿಯೋದಕ್ಕೆ ನಾವು ಉಪಯೋಗಿಸ್ತೀವಿ. ಸೊ ಇದೇ ರೀತಿಯೇ ಎಲ್ಲ ಮ್ಯೂಚುವಲ್ ಫಂಡ್ಗಳನ್ನ ಈ ಥರ ಚೆಕ್ ಮಾಡಿ ಸೊ ಇದರಲ್ಲಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅನ್ನೋದನ್ನ ನೋಡಿಕೊಂಡು ನೀವು ಬೇರೆ ಒಳ್ಳೆ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ನ ಮಾಡ್ಬೋದು. ಸೊ ಇದೇ ರೀತಿಯೇ ಚೆಕ್ ಮಾಡಿಕೊಂಡು ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೆ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದು ಎಜುಕೇಷನಲ್ ಪರ್ಪಸ್ ಓನ್ಲಿ. ಸೊ ನೀವು ಒಂದು ಸರ್ತಿ ಕ್ರಾಸ್ ವೆರಿಫೈ ಮಾಡ್ಬೋದು ಎಲ್ಲ ಮ್ಯೂಚುವಲ್ ಫಂಡ್ಗಳನ್ನ. ನಾನು ಯಾವ ಥರ ಹೇಳ್ಕೊಟ್ಟಿನಿ ಅದೇ ಥರನೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗಿನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ.